ಈ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ನಿಜವನ್ನ ಅರಿದ ಜ್ಞಾನಿಗಳ ಪಾದಕ್ಕೆ ಶರಣು ಶರಣಾರ್ಥಿಗಳನ್ನು ತಿಳಿಸಿ ಇವತ್ತಿನ ವಿಷಯ ನಮ್ಮ ಚಂದ್ರಗುರುಗಳು ಸ್ವಲ್ಪ ಏನೋ ನಿಮಿತ್ತ ಕಾರಣದಿಂದ ಇರದೇ ಇರುವುದರಿಂದ ಆಧ್ಯಾತ್ಮದ ವಿಚಾರಧಾರೆಗಳನ್ನ ಅದನ್ನೇ ಸ್ವಲ್ಪ ಪ್ರಸ್ತಾಪ ಮಾಡೋಣ. ನಿನ್ನೆ ದಿನ ಅವರು ಜಾಣನಾಗಿರ್ತಕ್ಕಂಥವನು ಈ ಪ್ರತ್ಯಯ ನಿರೂಪಣೆ ಅನ್ನುವಂಥ ವಿಚಾರವನ್ನ ನೀನು ತಿಳಿಸಿದ್ರು. ಜಾಣನಾಗಿರ್ತಕ್ಕಂಥವನು ಪಾರಮಾರ್ಥ ಮತ್ತು ಪ್ರಪಂಚ ಮತ್ತು ಪಾರಮಾರ್ಥ ಇವೆರಡನ್ನೂ ಬಿಡದೆ ಸ್ವರೂಪದ ಆನಂದದಲ್ಲಿ ಇರಬೇಕು ಅನ್ನುವಂಥ ವಿಚಾರಧಾರೆಗಳನ್ನ ತಿಳಿಸಿದ್ದಾರೆ. ಪಾರಮಾರ್ಥವನ್ನ ತಿಳಿಬೇಕಾದ್ರೆ ನಿರ್ಗುಣವನ್ನ ತಿಳಿಬೇಕಾದ್ರೆ ಸಗುಣ ಬೇಕು. ಸಗುಣದಲ್ಲಿ ಇರಬೇಕಾದ್ರೆ ಸದ್ಗುರುನಾಥ ಬೇಕು. ಸದ್ಗುರುನಾಥನಲ್ಲಿ ನಾವು ಭಿನ್ನಯಿಸ್ತಕ್ಕಂಥದ್ದು ಯಾರು, ನಾನು ಯಾರು ಅನ್ನೋದನ್ನು ತಿಳಿಸ್ತಂದೆ ಅಂತ ಕೇಳ್ತಕ್ಕಂಥದ್ದು ಶಿಷ್ಯನ ಕರ್ತವ್ಯ. ಸದ್ಗುರುನಾಥನಾಗಿರ್ತಕ್ಕಂಥವನು ಅವರ ಅಂತಃಕರಣವನ್ನ ತಿಳಿದು ಯಾವ ಅಧಿಕಾರಿ ಅದಾರ ಇವರು ಅನ್ನೋದನ್ನ ವಿಚಾರ ಮಾಡಿ ಆ ಅಧಿಕಾರದಲ್ಲಿರ್ತಕ್ಕಂಥ ವಿಷಯವನ್ನ ತಿಳಿಸಿದ್ರಂದ್ರೆ ಅದು ಸ್ವರೂಪ ಜ್ಞಾನಕ್ಕೇನೆ ಹತ್ತಿರಬೇಕು. ಆ ವಿಷಯ ಅವ್ರಿಗೆ ತಿಳಿದಿರ್ಬೇಕು. ಆ ರೀತಿಯಾಗಿ ಸದ್ಗುರುನಾಥ ತಿಳಿಸ್ತಾನೆ. ಈ 12ನೇ ದಶಕ ಅಂತಕ್ಕಂಥದ್ದು ಏನಿದೆ, ಇದರ ಮುಖ್ಯ ಉದ್ದೇಶ ಏನು ಅಂದ್ರೆ ವಿವೇಕ ಮತ್ತು ವೈರಾಗ್ಯ. ಈ ವಿಷಯದ ಬಗ್ಗೆ ಹೇಳ್ತಕ್ಕಂಥದ್ದು. ವಿವೇಕಿ ಆಗಿರ್ತಕ್ಕಂಥವನು ಪ್ರಪಂಚದಲ್ಲಿದ್ದು ಪಾರಮಾರ್ಥವನ್ನು ತಿಳಿದು ತಾನು ತಿಳಿದುಕೊಂಡಿರ್ತಕ್ಕಂಥ ಅನುಭವದ ವಿಚಾರಗಳನ್ನ ಅಥವಾ ಗುರು ಹೇಳಿರ್ತಕ್ಕಂಥ ವಾಣಿಯನ್ನ ಶ್ರವಣ ಮಾಡಿ ಮನನ ಮಾಡಿ ತನ್ನ ಅನುಭವಕ್ಕೆ ಬಂದಿರ್ತಕ್ಕಂಥ ವಿಚಾರಧಾರೆಗಳನ್ನ ಚಿಂತನೆ ಮಾಡೋದು. ವಿವೇಕ ಅಂದ್ರೆ ತಿಳುವಳಿಕೆ. ಎದ್ರ ತಿಳುವಳಿಕೆ? ನಾನು ಯಾರದೀನಿ ಅನ್ನೋದ್ರ ಬಗ್ಗೆ ತಿಳುವಳಿಕೆ. ನಾನು ಯಾರದೀನಿ ಅಂತ ಗುರುವಿನೆಲ್ಲ ಪ್ರಶ್ನೆ ಮಾಡಿದಾಗ ಸದ್ಗುರುನಾಥ ಆಗಿರ್ತಕ್ಕಂಥವನು ಮೊದಲ ನೀನು ಅಖಂಡ ಪರಿಪೂರ್ಣ ಬ್ರಹ್ಮವಸ್ತು ಅಂತ ಹೇಳೋದಿಲ್ಲ. ಅವರು ಸಾಧನ ಚತುಷ್ಟಯಗಳನ್ನು ಹೇಳ್ತಾರೆ, ಅಥವಾ ಸತ್ಸಂಗದಲ್ಲಿ ಅವರನ್ನ ಅಭ್ಯಾಸ ಮಾಡಿಕೊಂಡು ಗುರುವಿನಂತಲ್ಲಿ ಹೋಗ್ಬೇಕು ಅನ್ನೋದು ಒಂದು ಮುಖ್ಯವಾದ ಗುರಿ. ವಿವೇಕ ಅಂದ್ರೆ ತಿಳುವಳಿಕೆ ಅಥವಾ ಜ್ಞಾನ. ಯಾವ ಜ್ಞಾನ? ಸ್ವರೂಪದ ಜ್ಞಾನ. ಸ್ವರೂಪ ಅಂದ್ರೆ ಏನು? ಹೇಗೋ ಹಾಗೆ
ಯಾಕಂದ್ರೆ ನಿರಾಕಾರ ವಸ್ತು ಆತ್ಮಚೇತನ ಇರುವುದರಿಂದ, ನಾಮರೂಪ ರಹಿತವಾಗಿರುವುದರಿಂದ ಲಕ್ಷಣಗಳನ್ನ ತಿಳಿಸ್ತಾನೆ ಗುರು. ಸತ್ತು ಚಿತ್ತು ನಿತ್ಯ ಆನಂದ ಪೂರ್ಣ, ಇವೆಲ್ಲವೂ ತಮಗೆ ಮನನ ಆಗಿರ್ತಕ್ಕಂಥ ವಿಚಾರ. ಇವುಗಳ ಅಭ್ಯಾಸ ಆಯ್ತು ನಮ್ಗಿವೆಲ್ಲ ಗೊತ್ತಿದ್ದಾವ್. ಸತ್ತು ಚಿತ್ತು ನಿತ್ಯ ಆನಂದ ಪೂರ್ಣ. ಸದ್ಗುರುನಾಥನಾಗಿರ್ತಕ್ಕಂಥವನು ಮೂರು ಕಾಲದಲ್ಲಿ ನೀನು ಇರ್ತಕ್ಕಂಥವನು. ದೇಹ ಪ್ರಕಟ ಆಗೋಕ್ಕಿಂತ ಪೂರ್ವದಲ್ಲಿ, ದೇಹ ಪ್ರಕಟ ಆದ್ಮೇಲೆ, ದೇಹ ಬಿಟ್ಟು ಹೋದ್ಮೇಲೂ ನೀ ಹೇಳೋಣಪ್ಪ. ಅದಕ್ಕೆ ನಿಜಗೊಂಡ್ರು ಒಂದ್ ಮಾತು ಹೇಳ್ತಾರೆ, ನಿನ್ನೋಳಿಯುವುದು ಸತ್ಯ ಪದ, ಅದನ್ನ ಅನುಭವದಿಂದ ನೋಡು, ನೀನಹೇ ಮುಕ್ತನೋ. ನಿನ್ನೋಳು ಅಂದ್ರೆ ನೀನ್ ಯಾರು? ನಿನ್ನೊಳಗ ಅಂತಾರ ಅವರು. ಯಾಕಂದ್ರೆ ಚಿದಾಭಾಸನ ಒಡೆದುಕೊಂಡಿರ್ತಕ್ಕಂಥ ಸುಗುಣಾತ್ಮಕವಾದ ಮಾಯವನ್ನು ಒಡೆದುಕೊಂಡಿರ್ತಕ್ಕಂಥ ಈ ಜೀವನ ಅಜ್ಞಾನದಿಂದ ನಾನ್ ಜೀವ, ನಾನು ಹೆಂಗ ಆತ್ಮಚೇತನ ಹಾಕಿನಿ ಅನ್ನುವ ಭ್ರಾಂತಿಯಲ್ಲೇ ಅದಾನ. ಅದಕ್ಕ ಅವ್ರು ಏನ್ ಹೇಳ್ತಾರ, ಜೀವನಿಗೆ ನಿನ್ನೋಳಿಯುವುದು ಸತ್ಯ ಪದ. ಸತ್ಯ ಅಂದ್ರೆ ಯಾವ ಕಾಲದಲ್ಲಿ ಇರ್ತಕ್ಕಂಥದ್ದು, ಅದನ್ನ ನೀ ಅನುಭವದಿಂದ ನೋಡು. ನೋಡು ಅದರ ಅರ್ಥ ತಿಳಿ ಅಂತ. ನಿನ್ನ ಅನುಭವದಿಂದ ತಿಳಿ. ಶುದ್ಧ ಬ್ರಹ್ಮ, ಸಬಲ ಬ್ರಹ್ಮ ತತ್ವವಾಗಿ, ಅದು ಅವ್ಯಕ್ತವಾಗಿ, ಅದೇ ಮಹತ್ತಾಗಿ, ಅದೇ ತ್ರಿಗುಣಾತ್ಮಕವಾಗಿ ಸತ್ವ ರಜೋ ತಮ ಗುಣಗಳಾಗಿ, ಪಂಚ ವಿಷಯಗಳಾಗಿ, ಅಂತಃಕರಣಗಳ ವೃತ್ತಿಗಳ ಅಂತಃಕರಣದ ವೃತ್ತಿಗಳಾಗಿ, ಜ್ಞಾನೇಂದ್ರ ಕರ್ಮೇಂದ್ರಗಳ ವ್ಯವಹಾರ ನಡೆದಿರ್ತಕ್ಕಂಥದ್ದು ಇದು ಮಾಯಾ ಪ್ರಪಂಚ. ಇದು ನೀನಲ್ಲ. ಅದನ್ನ ನೀನು ಅನುಭವದಿಂದ ನೋಡು, ತಿಳಿ. ಈ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅಂತಕ್ಕಂಥ ಈ ನಾಲ್ಕು ವೃತ್ತಿಗಳು ಉತ್ಪತ್ತಿ ಹೆಂಗಾದವು? ಸೂಕ್ಷ್ಮ ಶರೀರದಲ್ಲಿ ಈ ನಾಲ್ಕು ವೃತ್ತಿಗಳು ಉತ್ಪತ್ತಿಯಾದವು ಸತ್ವಗುಣದಿಂದ. ಸತ್ವಗುಣದ ಅರ್ಧ ಭಾಗದಿಂದ ಶ್ರೋತ್ರೇಂದ್ರಿಯ, ತ್ವಗೇಂದ್ರಿಯ, ಚಕ್ಷೇಂದ್ರಿಯ, ಜಿಗ್ವೇಂದ್ರಿಯ, ಘ್ರಾಣೇಂದ್ರಿಯ ಅಂತ ಪಂಚ ಜ್ಞಾನೇಂದ್ರಿಯಗಳು ಉತ್ಪತ್ತಿಯಾದವು ಅಂತ ಹೇಳ್ತೈತಿ ಪಂಚಕರಣದವರು. ಇನ್ನು ಉಳಿದ ಅರ್ಧ ಭಾಗ ಅಂತಃಕರಣ ಆಯ್ತು, ಒಂದೇ ಅದು. ಅದರೊಳಗ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅಂತ ನಾಲ್ಕು ಕರಣಗಳು ಉತ್ಪತ್ತಿಯಾದವು, ಅವು ವೃತ್ತಿಗಳು. ಈ ನಾಲ್ಕು ಅಂತಃಕರಣಗಳು ಈ ಅಂತಃಕರಣದಲ್ಲಿ ವಿಶೇಷತ ಅವಸ್ಥೆ ಉಳಿದೇ ಮನಸ್ಸು. ಈ ಮನಸ್ಸಿಗೆ 6 ವೃತ್ತಿಗಳು, ಬಲವಾದ 6 ವೃತ್ತಿಗಳಿವೆ.
ಸಂಕಲ್ಪ ವಿಕಲ್ಪ, ಸುಖ ದುಃಖ, ಮನೋರಂಜನೆ ಬೇಸರ. ಈ ಸಂಕಲ್ಪ ವಿಕಲ್ಪ ದಿಂದ ಕೂಡಿರ್ತಕ್ಕಂಥ ಮನಸ್ಸು ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತಕ್ಕಂಥ ಪಂಚಭೂತಗಳಿಂದ ಉತ್ಪತ್ತಿಯಾಗಿರ್ತಕ್ಕಂಥ 5 ವಿಷಯಗಳಲ್ಲಿ ಸೇರಿಕೊಂಡು ಇಂದ್ರಿಯಗಳಲ್ಲಿ ಪ್ರವೇಶ ಮಾಡಿ ಸುಖ ದುಃಖಗಳನ್ನು ಹುಡುಕಕ್ ಪ್ರಯತ್ನ ಮಾಡ್ತೈತಿ. ಯಾಕಂದ್ರೆ ಮನಸ್ಸಿಗೂ ಸ್ವತಂತ್ರ ಇಲ್ಲ. ಪಂಚಭೂತಗಳ ವಿಶೇಷಿತ ಅವಸ್ಥೆ ಅದು. ಆದರೂ ಈ ಮನಸ್ಸು ಅಂತಕ್ಕಂಥದ್ದು ಬಲವಾನ್ ಇದೆ. ಇದನ್ನ ಯಾವ ಮಹಾತ್ಮರ ಕಡೆಯಿಂದ ನಿಲ್ಸಕ್ಕಾಗಿಲ್ಲ, ನಿಲ್ಲುವುದೂ ಇಲ್ಲದು. ನಿಲ್ಲಿಸ್ತೀನಿ ಅಂದ್ರೆ ನಿಲ್ಲದೇ ಇಲ್ಲದು. ಅದು ತನ್ನಷ್ಟಕ್ಕೆ ತಾನೇ ಗೌಣ ಆಗ್ಬೇಕು. ತನ್ನಷ್ಟಕ್ಕೆ ತಾನೇ ಗೌಣ ಆಗದೆ ಇದ್ರಪ್ಪ ಅಂತಂದ್ರೆ ಹೊರಮುಖನೇ ಇರ್ತೈತೆ ಅದು. ಆಮೇಲೆ ಈ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅಂತಕ್ಕಂಥವು ತಮೋಗುಣದಿಂದ ಉತ್ಪತ್ತಿಯಾಗಿರ್ತಕ್ಕಂಥ 25 ತತ್ವಗಳಲ್ಲಿನೂ ಮನ ಬುದ್ಧಿ ಚಿತ್ತ ಅಹಂಕಾರಗಳದಾವು. ಒಂದು ಸೂಕ್ಷ್ಮ ಶರೀರದ ಅಂತಃಕರಣ, ಅದು ಸತ್ವಗುಣದಿಂದ ಉತ್ಪತ್ತಿಯಾದಂತ ಅಂತಃಕರಣದಲ್ಲಿ 4 ವೃತ್ತಿಗಳು. ಇಲ್ಲಿ ತಮೋಗುಣದಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಅಂತಃಕರಣಗಳು ತತ್ವಗಳ ವಿಭಜನೆಯಿಂದ ತಯಾರಾಗಿರ್ತಕ್ಕಂಥ ಅಂತಃಕರಣಗಳು. ತಮೋಗುಣದ ಲಕ್ಷಣ ಏನು ಅಂದ್ರೆ, ಯಾವಾಗ ಸರಿ ಇರ್ತೈತಿ ಅದನ್ನ ತಪ್ಪು ಅನ್ನೋದು, ಯಾವ ತಪ್ಪೈತಿ ಅದು ಸರಿ ಅನ್ನೋದು. ಅದರಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಮನಬುದ್ಧಿ ಚಿತ್ತ ಅಹಂಕಾರ ಈ ಜಗತ್ತನ್ನ ಆವರಿಸಿಕೊಂಡು ಆತ್ಮಜ್ಞಾನದ ಕಡೆಗೆ ಬರ್ಲಾರ್ದಂಗ ಮಾಡಿಬಿಟ್ಟಾವು. ಎಷ್ಟೋ ಕೋಟಿ ಜನ ಇದ್ರೂ ಸಹಿತ ಅಧ್ಯಾತ್ಮದ ಒಲವು ಎಲ್ಲರಿಗೂ ಇಲ್ಲ. ಕಾರಣ, ವಿಶ್ವನಾಗಿರ್ತಕ್ಕಂಥವನು 25 ತತ್ವದಿಂದ ಕೂಡಿ ವಿಶ್ವನಾಗಿನಲ್ಲ ಜೀವ, ಅಜ್ಞಾನದಿಂದ ಆಕಾಶ ತತ್ವದಿಂದ ಜ್ಞಾತೃ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅಂತ 5 ತತ್ವಗಳಾದವು. ವಾಯು ತತ್ವದಿಂದ ವ್ಯಾನ ಉದಾನ ಸಮನ ಪ್ರಾಣ ಅಪಾನ ಅಂತ 5 ವಾಯುಗಳು. ಅಗ್ನಿ ತತ್ವದಿಂದ ಶ್ರೋತ್ರೇಂದ್ರಿಯ ತ್ವಗೇಂದ್ರಿಯ ಚಕ್ಷುರೇಂದ್ರಿಯ ಜಿಗ್ವೇಂದ್ರಿಯ ಘ್ರಾಣೇಂದ್ರಿಯ ಅಂತ 5 ಜ್ಞಾನೇಂದ್ರಿಯಗಳು. ಆಪಸ್ಸು ತತ್ವದಿಂದ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತಕ್ಕಂಥ 5 ವಿಷಯಗಳು. ಪೃಥ್ವಿ ತತ್ವದಿಂದ ವಾಕ್ ಪಾಣಿ ಪಾದ ಗುಕ್ಯ ಗುಯ್ಯ ಮತ್ತು ಗುದ ಅಂತಕ್ಕಂಥ 5 ತತ್ವಗಳು. ಒಟ್ಟು 25 ತತ್ವಗಳಿಂದ ಕೂಡಿರ್ತಕ್ಕಂಥವನು ವಿಶ್ವ. ಇವ ಅಜ್ಞಾನದಿಂದ ಕೂಡಿರುವುದರಿಂದ ಏನ್ ಕೆಲಸ ಮಾಡಕತ್ತಾನಿವ? ತೋರು ಶರೀರಿ, ವಿಕಾರಿ, ಮೂರ್ಲೋಕ ಸಂಚಾರಿ, ಮಾಯಾಧಾರಿ, ವಿಷಯಾನುಕಾರಿ, ಚಾರು ಸಂಸಾರಿ, ವ್ಯಾಪಾರಿ ವಿಶ್ವನು ಅಂತ ನಿಂತ್ಕೊಂಡ್ರು ಬರ್ಕೊಂಡಾರ. ವಿಶ್ವನ ಕೆಲಸ ಏನು? ಶರೀರ ತೋರ್ಕೊಂಡು ತೋರೋದು, ಪ್ರಕಟ ಆಗೋದು. ವಿಕಾರಿ ನಾನಾ ರೂಪ, ತೋರು ಶರೀರಿ ವಿಕಾರಿ, ಮೂರ್ಲೋಕ ಸಂಚಾರಿ, ಜಾಗ್ರ ಸ್ವಪ್ನ ಸುಸುಪ್ತಿಯಲ್ಲಿ ತೋರ್ತಕ್ಕಂಥದ್ದು. ಮಾಯಾಧಾರಿ, ಯಾಕಂದ್ರೆ ಇವರು ತಮೋಗುಣದಿಂದ ಹುಟ್ಟಿರುವುದರಿಂದ
ಚಂಚಲತ್ವವನ್ನೇ ಮುಖ್ಯವಾಗಿ ಇಟ್ಕೊಂಡು ಕುಂತ್ಬಿಟ್ಟಿವನು. ಆಧ್ಯಾತ್ಮದ ಕಡೆಗೆ ಹೋಗಕ್ ಬಿಡದೇ ಇಲ್ಲ. ವಿಷಯಾನುಕಾರಿ, ಯಾವಾಗಲೂ ವಿಷಯದಲ್ಲಿನ ಇವನ ಒಡನಾಟ. ವಿಶ್ವಂದು ಚಾರು ಸಂಸಾರಿ, ಯಾವಾಗಲೂ ಸಂಸಾರದ ಸಾಗರದಲ್ಲಿ ಬಿದ್ದು ಒಳ್ಳೆಯದು, ಸುಖ ದುಃಖಗಳನ್ನ ಅನುಭವಿಸ್ಕೊಂತ. ಅಲ್ಲಿ ಸುಖ ಐತಿ, ಇಲ್ಲಿ ಸುಖ ಐತಿ, ಅದ್ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಏನ್ ಚಂದ ಕಾಣತ್ ಮನಸ್ಸಲ್ಲಿ ಹರಿದು ಸರಿ ಇದ್ದದನ್ನು ತಪ್ಪು ಅನ್ನೋದು, ತಪ್ಪಿದ್ದದನ್ನು ಸರಿ ಅಂತಕ್ಕಂಥದ್ದು ವ್ಯವಹಾರ ನಡೆಸ್ಕೊಂಡು ಬಂದಿರತಕ್ಕಂಥ ವಿಶ್ವ. ಈ ಅಂತಃಕರಣಗಳನ್ನು ಯಾರು ಹಿಡ್ಕೊಂಡು ಪ್ರವಚನ ಕೇಳ್ತಾರೋ ಅಥವಾ ಗುರುವಿನಂತಲೇ ಬರ್ತಾರೋ ಆಗ ಸೂಕ್ಷ್ಮ ಶರೀರದ ಅಂತಃಕರಣ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಇದ್ದರೆ ಪಾರಮಾರ್ಥದ ಜ್ಞಾನ ತಿಳಿತೈತಿ. ಗುರು ಹೇಳಿದ್ದು ಅವನಿಗೆ ಅರ್ಥ ಆಗ್ತೈತಿ. ಅರುಸ್ವರೂಪನಾಗಿರ್ತಕ್ಕಂಥ ಗುರು ಅಜ್ಞಾನದಿಂದ ದೇಹ ಅಂತಕೊಂಡು ದೇಹಾತ್ಮ ಬುದ್ಧಿ ಬಿಡಪ್ಪ, ನೀನ್ ಅಖಂಡ ವಸ್ತು ಇದ್ದೀಯಾ ಅಂತ. ಆಗ ಗುರು ಹೇಳಿದಂತ ವಾಕ್ಯದ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಮಹಾತ್ಮರಾಗಿರ್ತಕ್ಕಂಥವ್ರು ತಮ್ಮ ಅನುಭವಗಳನ್ನ ಗ್ರಂಥ ರೂಪದಲ್ಲಿ ರಚನೆ ಮಾಡಿದ್ದಾರೆ. ಯಾಕೆ ರಚನೆ ಮಾಡಿಲ್ಲ ಅವರು? ಅವ್ರಂತಲ್ಲಿ ಯಾರು ಹೋಗ್ಲಿಲ್ಲ ಅವಾಗ. ಎಲ್ಲರೂ ಜಗತ್ತಿನಾಗ ಭೋಗ ಭಾಗ್ಯದಿಂದ ಬೆನ್ನು ಹತ್ತಿರ ಅವ್ರಂತಲ್ಲಿ ಕುಂಡ್ರೋರು ಯಾರು? ಇದು ಹಿಂಗ ಹಾಳಾಗಿ ಹೋಗ್ಬಾರ್ದು, ಇನ್ನೊಬ್ರಿಗೆ ಬೆಳಕಾಗಬೇಕು, ತಿಳಿಬೇಕು ಅನ್ನೋದಕ್ಕೆ ಗ್ರಂಥ ರಚನೆ ಮಾಡಿ ಹೇಳ್ಬಿಟ್ರು ಅವರು. ಆ ಗ್ರಂಥಗಳು ನಮ್ಗೀಗ ಆಧಾರ. ಗುರು ವಾಕ್ಯದ ಮೇಲೆ ನಂಬಿರಿ, ಗುರುವಿನ ಸೇವಾ ಮಾಡ್ರಿ, ಆಪ್ತಾಂಗ ಸ್ಥಾನ ಸದ್ಭಾವ ಅಂತ ಶಾಸ್ತ್ರದಲ್ಲಿ ಹೇಳ್ಕೊಂಡ್ಬಂದಾರ. ಅಂತಪ್ಪ ಶಿಷ್ಯ ಸಿಗುದು ಕಷ್ಟ, ಅಂತಪ್ಪ ಗುರು ಸಿಗುದು ಕಷ್ಟ. ಗುರು ಹೇಳಿದಂತ ಮಾತು ಕೇಳ್ಕೊಂತಾರ, ಹಿಂದಗಡೆ ಹೂ ಹೂ ಮಾಡ್ತಕ್ಕಂಥ ಧರ್ಮ ಆಗ್ಬಿಡತಿ, ತಿಂಗಲ್ ಮಾಡ್ತಕ್ಕಂಥ ಪರಿಸ್ಥಿತಿ ಅಜ್ಞಾನವಶಾತ್. ಕಾರಣ ಆ ತಮೋಗುಣದಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಅಂತಃಕರಣದಲ್ಲಿ ವ್ಯವಹಾರ ಮಾಡುವುದರಿಂದ ಸುಳ್ಳಾಗಿ ತೋರ್ತೈತಿ. ಯಾರ್ ಕಂಡಾರಿ ದೇವ್ರನ್ನ? ಸುಮ್ಮನೆ ಇವ್ರಿಗೆ ಭ್ರಾಂತಿ ಬಿಡ್ದೈತಿ, ಏನೋ ಕುಂತಾರ, ಅದಾತ್ ಇದಾತ್ ಲಾಳೆ ಸಹಜವಾಗಿ ಮಾತಾಡಿ ಹೋಗ್ಬಿಡ್ತಾರ. ಅದು ಹಂಗಲ್ಲ. ಜನ್ಮ ಜನ್ಮಾಂತರದ ಸುಕೃತ ಪುಣ್ಯ ಇದ್ದರೆ ಈ ಆತ್ಮಜ್ಞಾನವನ್ನ, ಗುರುವಿನ ದರ್ಶನವನ್ನ ಮಾಡಿಕೊಂಡು ನಾನ್ಯಾರು, ಜಗವಿದೇನು, ಈ ಹುಟ್ಟು ಸಾವು ಯಾರಿಗೆ, ಸುಖ ದುಃಖ ಯಾರಿಗೆ, ಹಸಿವು ತೃಷೆ ಯಾರಿಗೆ, ಈ ಕೋಶಗಳ ವಿಚಾರ ಏನು, ಯಾವ ಯಾವ ತತ್ವಗಳಿಂದ ಈ ಕೋಶಗಳ ಉತ್ಪತ್ತಿ ಆದವು, ಆನಂದ ಅಂದ್ರೆ ಏನು, ಇದೆಲ್ಲವನ್ನ ಗುರುವಿನಲ್ಲಿ ಪ್ರಶ್ನೆ ಮಾಡ್ತಾ ಮಾಡ್ತಾ, ನೋಡ್ಪ ನೀನ್ ಅಖಂಡ ಪರವಸ್ತು ಇದ್ದೀಯಾ ಅಂತ ತಿಳಿಸ್ಬೇಕಾದರೆ ಸಂತ್ಯಾಗ ಶಾಸ್ತ್ರ ಹೇಳ್ದಂಗ ಮಾಡಲ್ಲ ಅವರು. ಅವ್ರ ಅಂತಃಕರಣವನ್ನ ಅರಿತಾರ ಮೊದಲ. ಕನಿಷ್ಠ, ಮಧ್ಯಮ, ಉತ್ತಮ ಅಂತ ಹೇಳಿ ಒಂದು ಭಾಗ ಮಾಡ್ಯಾರ. ಉತ್ತಮ ಇದ್ದವ್ರಿಗೆ, ಕನಿಷ್ಠ ಇದ್ದವ್ರಿಗೆ ತಿಳಿಯುವಂಗ ಸಿದ್ಧಾರೂಢಪ್ಪವ್ರು ಹೆಂಗ ಅರ್ಥಿ, ಅರ್ಥಾರ್ಥಿ, ಜಿಜ್ಞಾಸಿ, ಜ್ಞಾನಿ ಅಂತ ತಿಳ್ಕೊಂಡು ಬಂದಂತ ಭಕ್ತರು 4 ಭಾಗ ಮಾಡಿ ಅದೇ ಆ ಸ್ಥಿತಿಯಲ್ಲೇ ಅವರು ಮುಕ್ತರಾಗುವಂತ ವಿಚಾರಧಾರೆಗಳನ್ನ ತಿಳಿಸಿದ್ರು. ಹಾಗೆ ಈ ಆತ್ಮಜ್ಞಾನ ಅಂತಕ್ಕಂಥ ವಿಚಾರವನ್ನ ತಿಳಿಬೇಕಾದ್ರೆ ಸುಕೃತ ಪುಣ್ಯ ಬೇಕು. ಹೌದ್ರಿ, ಸುಕೃತ ಪುಣ್ಯ ಬೇಕಂತ್ರಿ. ಸುಕೃತ ಪುಣ್ಯ ಅಂದ್ರಿ ಏನು? ಪುಣ್ಯ ಪಾಪ ಎರಡು ಗೊತ್ತ ನಮಗ. ಸುಕೃತ ಪುಣ್ಯ ಅಂದ್ರ ಈ ದೇಹ ಬಿಟ್ಟು ಜೀವ,
ದೇಹ ಬಿಡುಗಡೆ ಆಗುವಾಗ ಧನಂಜಯ ವಾಯು ಈ ಜೀವಿ ಮಾಡಿರ್ತಕ್ಕಂಥ ಪಾಪ ಪುಣ್ಯಗಳನ್ನ ತಗೊಂಡು ಹೋಗ್ತೈತಿ ಅಂತ ಶಾಸ್ತ್ರದಲ್ಲಿ ಬರ್ತೈತಿ. ವಾಯುಗಳಲ್ಲಿ 10 ವಾಯುಗಳನ್ನು ಹೇಳಿದ್ದಾರೆ. ವ್ಯಾನ, ಉದಾನ, ಸಮಾನ, ಪ್ರಾಣ, ಅಪಾನ, ಇವು 5. ನಾಗ, ಕೂರ್ಮ, ಕ್ರಕರ, ದೇವದತ್ತ, ಧನಂಜಯ. ಈ ದೇಹದೊಳಗೆ 10 ಕೆಲಸ ಮಾಡ್ತಾವು. ಅಂಥ ತಮ್ಮ ಕಾರ್ಯಗಳನ್ನು ಮಾಡ್ತಕ್ಕಂಥ ವಿಚಾರ ಪಾಪ ಪುಣ್ಯ ಅಷ್ಟು ತಗೊಂಡು ಹೋಗ್ತೈತಿ. ಅದರಲ್ಲಿ ವಾಸನೆ ಕೂಡಿರ್ತೈತಿ. ಆಹಾರ, ಭಯ, ಮೈಥುನ, ನಿದ್ರಾ, ಈ ಜೀವಿ ಮಾಡಿದ ಊಟ ಅದರಲ್ಲಿ ಇರ್ತೈತಿ. ಮತ್ತೆ ದೇಹದ ಜೊತೆಗೆ ಅದು ಆಹಾರ, ಭಯ, ಮೈಥುನ, ನಿದ್ರಾ, ವಾಸನೆಗಳನ್ನ ಕಟ್ಕೊಂಡು ಬರ್ತೈತಿ. ಈ ರೀತಿ ಇರುವಾಗ ಆಹಾರ, ಭಯ, ಮೈಥುನ, ನಿದ್ರಾ ಇವು ಪ್ರಕೃತಿದತ್ತವಾಗಿ ನಡೆದಿದ್ದಾವು. ಇಲ್ಲಿ ಪ್ರಕೃತಿ ಮತ್ತು ಪುರುಷ ಅಂತ 2 ಭಾಗ. ತಾಯಿ ಗರ್ಭದಲ್ಲಿ ಮಗು ಇದ್ದಾಗ ಅದು ಜನನ ಮೂರ್ಛಾವಸ್ಥೆಯಲ್ಲಿರ್ತತಿ. ಈ ಆಹಾರ, ಭಯ, ಮೈಥುನ, ನಿದ್ರಾ ದೇಹದಲ್ಲಿ ಇರುವುದರಿಂದ ನಾನು ಅಖಂಡ ಪರಬ್ರಹ್ಮ ವಸ್ತು ಇದ್ದೇನೆ ಅನ್ನುವ ಮರು ಅಲ್ಲೇ ಆಗಿಬಿಟ್ಟತಿ ಇದಕ್ಕ. ಆಗ ವಿಷ್ಣು ಪರಮಾತ್ಮ ನಾನು ಹೊರಗಾಕೋ ಇನ್ನೇನ್ ಧ್ಯಾನ ಮಾಡ್ತೀನಿ ಅಂತ ಅಲ್ಲೇ ಹೇಳ್ಕೊಂತತಿ ಅಂತ ಬರ್ತದೆ ಶಾಸ್ತ್ರದಲ್ಲಿ. ಈ ಅಂತಃಕರಣಗಳು ಏನದವಲ್ಲ ಇವು ಬದಲಾವಣೆ ಆಗುವುದರಿಂದ ಆ ವಸ್ತುಗಳ ಬದಲಾವಣೆ ಆಗ್ತಾವ. ಜಾಗೃತಿ ನಮಗೀಗ ಸುಪ್ತಿಗೆ ಹೋದಾಗ ಸುಪ್ತಿಗೆ ಹೋತು ಅಂತಂದ್ರ ಅಲ್ಲಿ ಅಂತಃಕರಣಗಳ ಬದಲಾವಣೆ ಆದಾಗ ಸುಪ್ತಾವಸ್ಥೆ ಆಕತಿ. ಆ ಸುಪ್ತಾವಸ್ಥೆಯಲ್ಲಿ ಸ್ವಪ್ನಾವಸ್ಥೆಗೆ ಹೋಗ್ಬೇಕಾದ್ರೆ ಅಂತಃಕರಣಗಳ ಬದಲಾವಣೆ ಆದಾಗ ಸ್ವಪ್ನಾವಸ್ಥೆಗೆ ಹೋದಾಗ ಅಂತಃಕರಣಗಳ ಬದಲಾವಣೆ ಆದಾಗ ಮತ್ತೆ ಜಾಗೃತಿ ಬರ್ತದೆ. ಈ ಅಂತಃಕರಣ ಅಂತಕ್ಕಂಥದ್ದು ಏನ್ ಅದಾವಲ್ಲಿವು ಜ್ಞಾತೃ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವು ತಮೋಗುಣ ಇರುವುದರಿಂದ ಪ್ರಪಂಚದ ವ್ಯವಹಾರ ನಡೆದೈತಿ. ಈ ಜೀವನು ಬರೀ ಒಂದು ಮಾತಾಡ್ಬೇಕಾದ್ನಂದ್ರ ಎಲ್ಲೆಲ್ಲಿ ಸೇರಿಕೊಂಡು ಬಂದು ಮಾತಾಡ್ತಾನೆ ಅಂತ ಒಂದು ಪಾಠ ಇದೆ. ಅದು ಈ ಜ್ಞಾತೃ ಪುರುಷ ಅಂದ್ರೆ ಜೀವನು ಅಥವಾ ನಾನು. ಜೀವನೇಶ್ವ ಅಜ್ಞಾನದಿಂದ ಜೀವ ಆಗಿದಾನ, ಜ್ಞಾತೃ ಆಗಿದ್ದಾನೆ. ವ್ಯಾನವಾಯುವಿನ ಸಂಬಂಧಿಸಿ ಈ ದೇಹದೊಳಗ ವ್ಯಾನವಾಯು ದೇಹದ ಅಜ್ಞಾನ ಇದ್ದು ಕೆಲಸ ಮಾಡ್ತೈತೆ. ಅದು ಆಕಾಶ ತತ್ವದಿಂದ ಉತ್ಪತ್ತಿ ಆದದ್ದು. ಶ್ರೋತ್ರೇಂದ್ರಿಯ ದ್ವಾರ ಕಿವಿ ಮುಖಾಂತರ ಶಬ್ದವನ್ನು ಕೇಳುತ್ತಾ ವಾಕ್ಯೇಂದ್ರಿಯ ದ್ವಾರ ವಾಸ್ತವ್ಯವನ್ನು ನಡೆಸುವನು. ಮಾತಾಡಬೇಕಾದ್ರೆ ಇಷ್ಟೆಲ್ಲ ಸುತ್ತರ್ಕೊಂಡ್ಬರ್ತಾನಿವ. ಆದ್ರೆ ಇವ ಜೀವನ ಆಗಿಬಿಟ್ಟಿದ್ದಾನೆ. ಶಿವನ ಸ್ವಲ್ಪ ಆದರೂ ಸಹಿತ ತನ್ನ ಮರೆತು ಜೀವನ ಆಗಿರುವುದರಿಂದ ಸುಖ ದುಃಖಗಳನ್ನ ಅನುಭವಿಸ್ತಕ್ಕಂಥ ವಿಚಾರಧಾರೆಗಳನ್ನ ಇಡೀ ಈ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ವಿಶೇಷವಾಗಿ ಪಿಂಡದಿಂದ ಉತ್ಪತ್ತಿಯಾಗಿರ್ತಕ್ಕಂತಹ ಮಾನವರಲ್ಲಿ ವಿಶೇಷ ಜ್ಞಾನ ಇದ್ದರೂ ಪಶುಗಳಿಗಿಂತಲೂ ಕಡೆಯಾಗಿ ಎಲ್ಲವನ್ನ ತನ್ನ ಸ್ವಾಧೀನ ತೆಗೆದುಕೊಳ್ಳಕ್ಕೆ ಹೋಗಿ ದುಃಖ ಪಡ್ತಾ ಇದ್ದಾನೆ. ಹಂಗಾದ್ರೆ ಪ್ರಪಂಚ ಪಾರಮಾರ್ಥ ಎರಡೂ ಬಿಡ್ಲಾರ್ದ ನಡೆಸ್ಕೊಂಡು ಹೋಗ್ಬೇಕು ಅಂತ ನೀನ್ ಹೇಳಿದ.
ಪ್ರಪಂಚ ಅಂದ್ರೆ ಏನು? ಈ ಗುಣಗಳಿಂದ, ಪಂಚಭೂತಗಳಿಂದ, ಚಂಚಲತ್ವದಿಂದ, ಮಾಯಾ ಉಪಾದಿಯಿಂದ, ಭ್ರಾಂತಿಯಿಂದ ತೋರ್ತಕ್ಕಂಥ ವ್ಯವಹಾರ ಏನಿದೆಯಲ್ಲ, ಇದು ಪ್ರಪಂಚ. ಅಂದ್ರೆ ಅರಿವಿದೆ, ಎಲ್ಲ ಕಡೆಗೂ ತುಂಬಿದೆ. ಇವೆಲ್ಲ ಉಪಾಧಿಗಳಾದವು. ಗುಣಗಳು, ವಿಷಯಗಳು, ಇಂದ್ರಿಯಗಳು ಉಪಾಧಿ. ಇವುಗಳಲ್ಲಿ ಅರಿವು ಸೇರಿ ಸುಖ ದುಃಖ ಮನಸ್ಸಿನ ಆಧೀನ ಆಗಿ ಇಂದ್ರಿಯಗಳೆಲ್ಲವೂ ವಿಷಯಗಳಲ್ಲಿ ಸೇರಿ, ಇಂದ್ರಿಯಗಳು ವಿಷಯಗಳು ಮನಸ್ಸಿನಲ್ಲಿ ಸೇರಿಕೊಂಡು ವ್ಯವಹಾರ ನಡೆದು ದುಃಖ ಪಡೋದಾಗಿದೆ. ನಾನು ಅಖಂಡ ಅದೀನಿ ಅನ್ನುವಂಥ ವಿಚಾರವನ್ನು ಸದ್ಗುರು ತಿಳಿಸ್ತಾನೆ. ಆ ಗುರುವಿನಲ್ಲಿರ್ತಕ್ಕಂಥ ಅರಿವು ಶಿಷ್ಯನಲ್ಲಿರ್ತಕ್ಕಂಥ ಅರಿವು ಬೇರಿಲ್ಲ. ಆದರೆ ಸಗುಣದಲ್ಲಿದ್ದು ನಿರ್ಗುಣ ಸ್ವರೂಪವನ್ನು ತಿಳಿದು ಅನುಭವಿಸಿ ಆ ನಿರ್ಗುಣದಿಂದ ಹೊರಗೆ ಬಂದು ಈ ಜೀವಕೋಟ ಉದ್ಧಾರ ಆಗಲಿ ಅಂತ ತಿಳ್ಕೊಂಡು ಆತ್ಮಜ್ಞಾನವನ್ನ ಗುರುಗಳು ತಿಳಿಸ್ತಾ ಇದ್ದಾರೆ. ಆ ಗುರು ವಚನವನ್ನ ಅವ್ರು ಹೇಳಿರ್ತಕ್ಕಂಥ ವಿಚಾರಧಾರೆಗಳನ್ನ ನಾವು ವಿಮರ್ಶೆ ಮಾಡಿ ತಿಳಿದು ಹೌದು ಅಲ್ಲ ಅಂತ ವಿಚಾರ ಮಾಡಿಕೊಂಡು ನಾನು ಅರು ಸ್ವರೂಪನಿದ್ದೇನೆ. ಅರು ಯಾರಿಲ್ಲ, ಒಂದಾಯ್ತದು. ಈಗ ಮಾತಾಡ್ಬೇಕಾದ್ರೆ ಅರಿವಿನಿಂದ. ಆದ್ರ ವಾಕ್ಯೇಂದ್ರಿಯ, ಶ್ರೋತ್ರೇಂದ್ರಿಯ ಇವುಗಳಲ್ಲಿ ಸೇರಿ ವ್ಯವಹಾರ ನಡೆದಿಲ್ಲ. ಈಗ ಇದೇ ಮಾಯ, ಇದೇ ಪ್ರಪಂಚ. ಇವುಗಳಿಗೆ ನಾ ಸಾಕ್ಷಿ ಅದೀನಿ ಅಂತ ತಿಳ್ಕೊಂಡ್ರೆ ಆ ಮಹಾತ್ಮರು ತಿಳಿಸ್ತಾರೆ, ಇದೆಲ್ಲ ಅವಕ್ಕೆ ಯಾವ ಸ್ವತಂತ್ರ ಇಲ್ಲ, ಅರಿಸ್ಕೊಳ್ತಾವು. ಅರಿತಕ್ಕಂಥ ಅರು ಸ್ವರೂಪ ನೀನ ಅದೀರಿ, ನೀನು ಅಖಂಡ ಅದೀದ್ಯಾ, ನಿನಗೇನು ಹುಟ್ಟಿಲ್ಲ, ನಿನಗೆ ಸಾವಿಲ್ಲ, ನಾಮ ಇಲ್ಲ, ರೂಪ ಇಲ್ಲ, ತೋರುವುದಿಲ್ಲ, ಅಡಗುವುದಿಲ್ಲ, ಅವಯವಗಳಿಲ್ಲ. ಸದ್ಗುರುನಾಥ ತಿಳಿಸಿರ್ತಕ್ಕಂಥ ವಿಚಾರಧಾರೆಗಳನ್ನ ತಿಳಿದು ವಿವೇಕವನ್ನ ಗ್ರಹಿಸಿಕೊಂಡು ಇನ್ನು ವೈರಾಗ್ಯಶಾಲಿಗಳಾಗಿ, ವೈರಾಗ್ಯ ಅಂದ್ಕೊಳ್ಳಿ ಹೆಣ್ರು ಮಕ್ಕಳು ಬಿಟ್ಟು ಎಲ್ಲರೂ ಗಡ್ಡ ಬಿಟ್ಕೊಂಡು ಕಾವಿ ಹಾಕೊಂಡು ನಾವು ಸ್ವಾಮಿಗಳು ಅಂತ ಕುಂತ್ರ ಅದ ಅಲ್ಲ ವೈರಾಗ್ಯ. ರಾಗ ದ್ವೇಷಗಳಿಂದ ತತ್ತ ಯಾವ ಆಶ್ರಮದಾಗರ ಇದು ಭೋಗದಿಂದ ಕೂಡಿರ್ತಕ್ಕಂಥ ರಾಗ, ಅಭಿಮಾನದ ಕೂಡಿರ್ತಕ್ಕಂಥ ದ್ವೇಷ, ಇವುಗಳ ಬಗ್ಗೆ ವಿಚಾರ ಮಾಡಿ ಎಲ್ಲೆಲ್ಲಿಯೂ ನಾನೇ ಇದ್ದೇನೆ, ಅಣುವಿನಲ್ಲಿ, ತುಣುವಿನಲ್ಲಿ, ಸಕಲ ಚರಾಚರ ವಸ್ತುವಿನಲ್ಲಿ ನಾನೇ ಇದ್ದೇನೆ ಅನ್ನುವಂಥ ಜ್ಞಾನವನ್ನ ಸದ್ಗುರುನಾಥ ತಿಳಿಸ್ತಾ ಇದ್ದಾನೆ. ಅಂಥ ಅರಿವು ಎಲ್ಲಾ ಜೀವರಾಶಿಗಳಲ್ಲಿ, ವಿಶೇಷವಾಗಿ ಮಾನವರಲ್ಲಿ ಐತಿ. ನಾ ಹೇಳ್ತಕ್ಕಂಥ ಅರಿವಿನಿಂದ ಉಳ್ಳ ಜೀವರಾಶಿ ಕೇಳ್ತಕ್ಕಂಥದ್ದು ಅರಿವಿನಿಂದ. ಈ ಅರಿವು ಎರಡಿಲ್ಲ, ಅದೇ ನಾನು ಅನ್ನುವಂಥ ನಿಶ್ಚಯ ಜ್ಞಾನವನ್ನ ಸದ್ಗುರುನಾಥ ತಿಳಿಸ್ತಾನೆ. ಅವುಗಳ ಕೆಲಸ ಅಷ್ಟದಾವು. ಮನುಷ್ಯನ ಕೆಲಸ ಚಂಚಲತ್ವ, ಬುದ್ಧಿ ಕೆಲಸ ನಿರ್ಧಾರ, ಚಿತ್ತದ ಕೆಲಸ ಸ್ಮರಣೆ. ಕೋಟಿ ಕೋಟಿ ಜನ್ಮದ ವಿಷಯಗಳೆಲ್ಲ ಚಿತ್ತ ಗ್ರಹಿಸ್ಕೊಂಡು ಇಟ್ಕೊಂಡತಿ. ನಿನ್ನೆ ವಿಷಯದಲ್ಲಿ ಅದೇ ಬಂತು. ಸಂಸಾರಿಗಳಾಗಿರ್ತಕ್ಕಂಥವ್ರು ಹೇಳುದನ್ನ ಸರಿಯಾಗಿ ಕೇಳ್ರಿ ಅಂತ ಹೇಳಿದ್ರು. ಅವರು ಕೇಳ್ಬೇಕು ಅಂದ್ರೆ ನೀವು ವಿಚಾರ ಮಾಡೋದೊಂದು ಬೇರೆ, ತಾನಾಗೋದೊಂದು ಬೇರೆ ಆಕತಿ. ಯಾಕೆ? ಚಿತ್ತದಲ್ಲಿ ವಾಸನೆಗಳದಾವು. ಆ ವಾಸನೆಗಳಲ್ಲಿ ಮನಸ್ಸು ಸೇರಿ ದುಃಖ ಪಡ್ತೈತೆ. ಅದು ಆ ದುಃಖ ಪಡಬಾರ್ದು ಅಂದ್ರೆ ಚಿತ್ತ ಶುದ್ಧಿ ಆಗ್ಬೇಕು. ಹಂಗಾರೆ ಹೆಂಗ್ ಶುದ್ಧಿ ಆಕತ್ರಿ ಅದು? ಚಿತ್ತ ಶುದ್ಧಿ ಆಗ್ಬೇಕಲ್ಲ. ಮನಸ್ಸಿಗೆ
ವಸ್ತುವಿನ ರೂಪ ಧರಿಸುದು ಅಷ್ಟ ಗೊತ್ತದಕ್ಕ. ಚಿತ್ತ ಅದನ್ನು ಪ್ರಕಟ ಮಾಡ್ತೈತಿ, ಬುದ್ಧಿ ನಿರ್ಧಾರ ಮಾಡ್ತೈತಿ, ವ್ಯವಹಾರ ನಿತ್ಯ ನಡೆದಿದಾವ್. ಚಿತ್ತ ಪ್ರಕಟ ಮಾಡ್ಲಿಲ್ಲ ಅಂದ್ರೆ ಮನಸ್ಸು ಏನ್ ಸುಡುಗಾಡ ಆಗಲಿ ಬಿಡು, ಅದ್ ಸಂಬಂಧ ಇಲ್ಲ. ಅದಕ್ಕೆ ಚಿತ್ತ ಶುದ್ಧಿ ಮಾಡ್ಕೋಬೇಕು ಅಂತ ಶಂಕರಾಚಾರ್ಯರು ಚಿತ್ತಸ್ಯ ಶುದ್ಧೇ ಕರ್ಮ ಅಂತ ಹೇಳಿದ್ರು. ನೀ ಏನಾರ ಒಂದು ಕರ್ಮ ಮಾಡ್ತೀನಿ ಅಂದ್ರೆ ಚಿತ್ತ ಶುದ್ಧಿಗಾಗಿ ಮಾಡು. ಏನ್ ಚಿತ್ತ ನೋಡಿದ್ದೆಲ್ಲವೂ ಅದು ಬೇರೆ ಇದು ಬೇರೆ ಅಂತ ಚಿತ್ತ. ಅಲ್ಲಿಯೂ ನಾನು ಅದೀನಿ ಅಂದ್ರೆ ಏನು ಚಿತ್ತ ತನ್ನ ಶುದ್ಧಿಯಾಗಿ ಹೋಗ್ತದ. ಸದಾ ಇರ್ಬೇಕದು. ಎಲ್ಲೆಲ್ಲಿ ಮನಸ್ಸು ಹೋಗ್ತೈತಿ ಅಲ್ಲೆಲ್ಲಿ ಪ್ರಕಟ ಮಾಡ್ತಕ್ಕಂಥ ಚಿತ್ತ ಬೇರೆ ಬೇರೆ ತೋರ್ಸಕತ್ತೈತಿ. ಅದು ಹಂಗಾಗಿ ಸುಖ ದುಃಖ ಅನುಭವಿಸ್ತಕ್ಕಂಥದ್ದಾಗೈತಿ ನಮಗೆ. ಅಂಥ ಒಂದು ಚಿತ್ತದ ತಿಳುವಳಿಕೆ ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ವಾಸನೆಗಳದಾವಲ್ಲ, ಅಂತರೇಂದ್ರಿಯ ನಿಗ್ರಹ ಅಂದಾರಲ್ಲ, ಎಲ್ಲೆಲ್ಲಿದೋ ಯಾವಾಗಿಂದ ತಗೊಂಬಂದು ಮನಸ್ಸಿಗೆ ಕೊಟ್ಟು ಸುಖ ಹೊರಗೈತಿ ಅಂತ ಓಡಾಡ್ಸಕ್ ಹತ್ತದೆ ಚಿತ್ತ. ಆ ಚಿತ್ತ ಚಿದಾಭಾಸನೆ ಚಿತ್ತ. ಮನ ಬುದ್ಧಿ ಚಿತ್ತ ಬೇರಿಲ್ಲ, ಒಂದ ಇದು ಅಂತಃಕರಣ ಒಂದೇ. ಈ ವೃತ್ತಿಗಳು ಹೋಗಿ ಅಂತಃಕರಣ ಒಂದು ಉಳಿದ್ರೆ ತಾನೇ ತಾನು ಅಲ್ಲಿ ಹೇಳುವುದಿಲ್ಲ ಕೇಳುವುದಿಲ್ಲ. ಗುರು ಆಗಿರ್ತಕ್ಕಂಥವ್ರು ನಮಗೆ ತಿಳುವಳಿಕೆ ಕಡಿಮೆ ಸ್ವರೂಪದ ತಿಳುವಳಿಕೆ ಇರದೇ ಇರುವುದರಿಂದ ಅವನ್ನೆಲ್ಲವನ್ನು ಒಂದೊಂದೇ ವಿಚಾರ ಮಾಡಿ ತಿಳಿಸ್ತಾ, ನೀನ್ ಅಖಂಡ ಪರಿಪೂರ್ಣ ಅರುಸ್ವರೂಪ ನೀನ್ ಇದ್ದೀಯಪ್ಪ ಅಂತ ತಿಳ್ಕೊಂಡು ಸದ್ಗುರುನಾಥ ತಿಳಿಸ್ತಾನಲ್ಲ. ಎಲ್ಲರಿಗೂ ತಿಳಿದಿಲ್ಲ ಇದು. ಅಂತಪ್ಪ ಶ್ರೋತೆಯ ಬ್ರಹ್ಮನಿಷ್ಠಾನ ಹತ್ರ ಆ ಗುರುವಿನ ಕರುಣೆಗೆ ಪಾತ್ರನಾದವರಿಗೆ ಮಾತ್ರ ಈ ಆತ್ಮಜ್ಞಾನ ತಿಳಿತೈತಿ. ಎಲ್ಲರಿಗೂ ತಿಳಿದಿದ್ದಪ್ಪ ಅಂತಂತಂದ್ರ ಕಾರಣ ಏನು ಅಂತಂತ ತಿಳಿಗಲಿ. ಯಾಕಂದ್ರ ಪ್ರಾರಬ್ಧವಶಾತ್ ಕರ್ಮಾದಿಗಳನ್ನು ಮಾಡಿ ಜೀವನ ಜನನ ಮರಣ ಚಕ್ರದಲ್ಲಿ ಬಿದ್ದಿದ್ದಾನೆ. ಮೊದಲ ದೇಹದ ಜನ್ಮ, ಈ ದೇಹ ಮುಂದೊದಗುವ ದೇಹಗಳೇ ಬೇರೆ ಬೇರೆ ಅಂತ ನಿಂತ್ಕೊಂಡು ಹೇಳಿದ್ದಾರೆ. ಆದ್ರ ಅವು ಬೇರೆ ಆದರೂ ನೀನ್ ಅದ್ರೊಳಗೆ ನೀನಿರೋನು ಒಬ್ಬನಪ್ಪ. ಅದಕ್ಕೆ ನಿನ್ನೋಳಿ ಓದು ಸತ್ಯಪದ. ಆ ಸತ್ಯಪದ ಅಂತಕ್ಕಂಥ ಅರು ಸ್ವರೂಪ ನಾನ ಅದೀನಿ ಅನ್ನುವಂತ ಅನುಭವವನ್ನ ಗುರುನಾಥನ ಕರುಣೆಯಿಂದ ನಮಗ ಜ್ಞಾನ ಆತು ಅಂತಂದ್ರೆ ವಿಪರೀತ ಭಾವನೆನೂ ಹೋಗ್ತೈತಿ, ಅಭಿಮಾನನು ಹೋಗ್ತೈತಿ. ಸ್ವರೂಪ ತಾನೇ ತಾನಾಗಿ ತನ್ನೋಳು ಸದಾ ಆನಂದಮಯ ಸ್ವರೂಪನಾಗಿ ಉಳಿಸ್ತಕ್ಕಂಥ ಕೆಲಸವನ್ನು ಸದ್ಗುರುನಾಥ ನಮಗ ಕರುಣೆ ಮಾಡ್ತಾನೆ. ಅಂತಪ್ಪ ಸದ್ಗುರುವಿನ ಮಾರ್ಗದರ್ಶನದಂತೆ ವಿಮರ್ಶೆ ಮಾಡಿ ವಿಚಾರ ಮಾಡಿ, ಹೌದೇ ಅಲ್ಲ ಅಂತ ನಾವು ನಿರ್ಧಾರ ಅದಕ್ಕೆ ಮೊದ್ಲೇ ಅವ್ರು ಹೇಳ್ತಾರಂದ್ರೆ ಒಪ್ಪಂಗಿಲ್ಲ. ಹೌದೇ ಅಲ್ಲ ಅಂತ ವಿಚಾರ ಮಾಡ್ಬೇಕಲ್ಲ. ಅದನ್ನ ವಿಚಾರ ಮಾಡೋ ಶಕ್ತಿ ಅವರು ನಮ್ಮಲ್ಲಿ ಐತಿ, ಹೇಳಲ್ಲಿ ಅವ್ರಿಗಲ್ಲಿ ಐತಿ. ಆದರೆ ನಗರೋರಧಿಕಂ ಗುರುವಿಗಿಂತ ಅಧಿಕವಾದದ್ದು ಯಾವುದೂ ಇಲ್ಲ. ಆ ಗುರುವಾಣಿಯ ಮುಖಾಂತರ ನಾವು ವಿಮರ್ಶೆ ಮಾಡಿದ್ದ ಆದರೆ ಮುಕ್ತಿ ಹುಡುಕುವುದು ಅವಶ್ಯಕತೆ ಇಲ್ಲ, ಮುಕ್ತ ತಾನದಾನೆ ಅನ್ನುವಂತಹದ್ದನ್ನ ಸದ್ಗುರುನಾಥ್ ತಿಳಿಸ್ತಾನಂತ ಹೇಳಿ ಇವತ್ತಿನ 2 ವಾಕ್ ಪುಸ್ತಕಗಳನ್ನ ಸದ್ಗುರುವಿನ ಪಾದಕ್ಕೆ, ತಮ್ಮೆಲ್ಲರ ಪಾದಕ್ಕೆ ಅರ್ಪಣೆ ಮಾಡಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು.